ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ವರ್ಗಾರೋಹಣದ ಮಹೋತ್ಸವ. ಮೊದಲನೆಯ ವಾಚನ ಪ್ರಕಟಣಾ ಗ್ರಂಥದಿಂದ ವಾಚನ. ಸ್ವರ್ಗದಲ್ಲಿನ ದೇವಾಲಯವು ತೆರೆಯಿತು, ದೇವರ ಒಡಂಬಡಿಕೆಯ ಮಂಜೂಷವು ಅಲ್ಲಿರುವುದು ಕಾಣಿಸಿತು. ಇದಲ್ಲದೆ ಮಿಂಚುಗಳು, ಗುಡುಗು, ಗರ್ಜನೆಗಳು ಉಂಟಾದವು. ಭೂಕಂಪವೂ ಆಯಿತು, ಜೋರಾದ ಆಲಿಕಲ್ಲಿನ ಮಳೆ ಸುರಿಯಿತು. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಆಕಾಶದಲ್ಲಿ ಮತ್ತೊಂದು ಚಿಹ್ನೆ ಕಾಣಿಸಿಕೊಂಡಿತು. ಅಲ್ಲಿ ಕೆಂಪು ಘಟಸರ್ಪವೊಂದು ಇತ್ತು. ಅದಕ್ಕೆ 7 ತಲೆಗಳಿದ್ದವು, 10 ಕೊಂಬುಗಳಿದ್ದವು. ಅದರ 7 ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದು ತನ್ನ ಬಾಲದಿಂದ 1/3 ಭಾಗದಷ್ಟು ನಕ್ಷತ್ರಗಳನ್ನು ಆಕಾಶದಿಂದ ಸೆಳೆದೆಳೆದು ಅವುಗಳನ್ನು ಭೂಮಿಗೆ ಎಸೆಯಿತು. ಮಗು ಹುಟ್ಟಿದ ಕೂಡಲೇ ಅದನ್ನು ನುಂಗಿಬಿಡಬೇಕೆಂದು ಘಟಸರ್ಪವು ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದುಕೊಂಡಿತ್ತು. ಸರ್ವ ಜನಾಂಗಗಳನ್ನು ಕಬ್ಬಿಣದ ದಂಡದಿಂದ ಆಳಬಲ್ಲಂತ ಒಂದು ಗಂಡು ಮಗುವಿಗೆ ಆಕೆ ಜನ್ಮವಿತ್ತಳು. ಆದರೆ ಆ ಮಗುವನ್ನು ಸಿಂಹಾಸನದಲ್ಲಿದ್ದ ದೇವರ ಬಳಿಗೆ ಕೊಂಡೊಯ್ಯಲಾಯಿತು. ಆ ಮಹಿಳೆ ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ 6260 ದಿನಗಳ ಕಾಲ ಆಕೆಗೆ ಶುಶ್ರೂಷೆ ಆಗಬೇಕೆಂದು ದೇವರೇ ಆ ಸ್ಥಳವನ್ನು ಸಜ್ಜುಗೊಳಿಸಿದರು. ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೇಳಿಸಿಕೊಂಡೆ. ಅದು ಇಂತೆಂದಿತು: ಇಗೋ, ನಮ್ಮ ದೇವನಿತ್ತ ಜೀವೋದ್ಧಾರ ಸಿದ್ಧಿಸಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಭಕ್ತರ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ರಾಜಕುವರಿಯರು ನಿನ್ನ ಸ್ತ್ರೀ ಪರಿವಾರದಲ್ಲಿ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಏಳೋ ಕುವರಿಯರೇ ಕೇಳು, ಎನ್ನ ಮಾತಿಗೆ ಕಿವಿಗೊಡು. ನಿನ್ನ ಜನರನ್ನು ತವರು ಮನೆಯನ್ನು ಮರೆತು ಬಿಡು. ಭಕ್ತರ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಭಕ್ತರ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಆಗ ಬಯಸುವನು ರಾಜ ನಿನ್ನ ಲಾವಣ್ಯವನ್ನು.
ಆತನ ಪಾದ ಕೆರಗೂ ಆತನೇ ನಿನಗೊರೆಯನು. ಆಗಮಿಸುತ್ತಿಹರಿದೋ ಸಂಭ್ರಮ ಸಡಗರದಿಂದ, ಪ್ರವೇಶಿತಿಹರು ಅರಮನೆಯನ್ನು ಉತ್ಸಾಹದಿಂದ. ಭಕ್ತರ ರಾಣಿಯು ನಿಂತಿಹರು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಭಕ್ತರ ರಾಣಿಯು ನಿಂತಿಹರು ನಿನ್ನ ಬಲಪಾರ್ಶ್ವದಲ್ಲಿ. ಓ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಎರಡನೆಯ ವಾಚನ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು. ಆದಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಹೇಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಅಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲವರನ್ನು ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟ ಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೇ. ದೇವರು ಎಲ್ಲವನ್ನೂ ಅಧೀನಪಡಿಸಿ ಆತನ ಪಾದಪೀಠವನ್ನಾಗಿಸಿದ್ದಾರೆ ಎಂದು ಲಿಖಿತವಾಗಿದೆ. ಎಲ್ಲವನ್ನು ಅಧೀನಪಡಿಸಲಾಗಿದೆ ಎಂದು ಹೇಳುವಾಗ ಹಾಗೆ ಅಧೀನಪಡಿಸಿದ ದೇವರು ಅದರಲ್ಲಿ ಸೇರಲಿಲ್ಲ ಎಂಬುದು ಸುಸ್ಪಷ್ಟವಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಮರಿಯಮ್ಮನವರು ಸ್ವರ್ಗಕ್ಕೆ ಎತ್ತಲ್ಪಟ್ಟಿದ್ದಾರೆ. ಸಕಲ ಗಾನ ವೃಂದಗಳು ಹರ್ಷಿಸುತ್ತಿವೆ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರೆಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೆ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು. ನನ್ನ ಬಳಿಗೆ ಬಂದುದು ಅದೆಂತಹ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು. ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಆಗ ಮರಿಯಳು ಹೀಗೆಂದು ಹೊಗಳಿದಳು: ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ಹೇಗೆನೆ ಮಾಡಿಹ ನಿನಗೆ ಸರ್ವಶಕ್ತನು ಮಹತ್ಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳ ನಾಥ ಚದರಿಸಿರುವನು, ಪ್ರದರ್ಶಿಸಿರುವನು ತನ್ನ ಬಾಹುಬಲವನ್ನು. ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನದಲಿತರನ್ನು. ತೃಪ್ತಿ ಪಡಿಸಿರುವ ನಾಥ ಹಸಿದವರನ್ನು ಭೃಷ್ಟಾನದಿ.
ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ, ನೆರವಾದನು ತನ್ನ ದಾಸ ಇಸ್ರೇಲನಿಗೆ. ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಆತನ ಸಂತತಿಗೆ ಯುಗ ಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಜಬೇತಳೊಡನೆ ತಂಗಿದ್ದು ತನ್ನ ಮನೆಗೆ ಹಿಂದಿರುಗಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಮೆಚ್ಚಿ ತೋರಿಹನು ಆತ ಪೂಜ್ಯನು. ನನ್ನಾತ್ಮವು ಕರ್ತನ ಸ್ತುತಿಸುತ್ತಿದೆ, ನನ್ ಜೀವವು ಹರ್ಷದಿ ತುಳುಕುತ್ತಿದೆ. ಅಬ್ರಹಾಮನಿಗೆ ದಯೆ ತೋರಿಹನು. ನನ್ನಾತ್ಮವು ಕರ್ತನ ಸ್ತುತಿಸುತ್ತಿದೆ, ನನ್ ಜೀವವು ಹರ್ಷದಿ ತುಳುಕುತ್ತಿದೆ. ನನ್ನಾತ್ಮವು ಕರ್ತನ ಸ್ತುತಿಸುತ್ತಿದೆ, ನನ್ ಜೀವವು ಹರ್ಷದಿ ತುಳುಕುತ್ತಿದೆ. ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಯೇಸುವ ತಾಯಿಗೆ, ಮಮತೆಯ ಮೂರ್ತಿಗೆ. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ನಡೆಯುವ ನಮ್ಮ ಪಾಲಿಸು, ಬೆಳಗಿನತ್ತ ನಮ್ಮನು ನೀನು ನಡೆಯಿಸು. ಕಷ್ಟಕೋಟಲೆ ನಮ್ಮ ಮುಕ್ತಿದಾಗಲೇ, ಪ್ರೀತಿಯಲ್ಲಿಯೋ ನಮಗೆ ಕಾಣದಾಗಲೇ. ಒಲವ ತೋರಿಸು ನಮ್ಮ ಬಾಳ ಬೆಳಗಿಸು, ಒಲವ ತೋರಿಸು ನಮ್ಮ ಬಾಳ ಬೆಳಗಿಸು. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಒಂದು ಹೊರೆಯ ಹಾಗೆ ಕಂಡ ಕ್ಷಣ, ಜೀವನದೇ ಬೇಸರ ಪಡೆದಿರೆ ಮನ. ಗುರಿಯ ತಲುಪುವಂತೆ ಶಕ್ತಿ ಬೇಡುವವನಲ್ಲಿ, ಅವನ ಕರೆಗೆ ಓಡುವಂತೆ ಮಾಡು ಮನದಲ್ಲಿ. ಕರುಣೆ ಪ್ರೇಮವ ನಮ್ಮ ಮನದೆ ತುಂಬಿಸು, ಕರುಣೆ ಪ್ರೇಮವ ನಮ್ಮ ಮನದೆ ತುಂಬಿಸು. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ,
ಮಂಗಳವ ಹಾಡುವ ಮೇರಿ ಮಾತೆಗೆ, ಯೇಸುವ ತಾಯಿಗೆ, ಮಮತೆಯ ಮೂರ್ತಿಗೆ, ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ ಮಂಗಳವ ಹಾಡುವ ಮೇರಿ ಮಾತೆಗೆ. ಸಂತೋಷದಿಂದ